ಡಿಸಿಎಂ ಡಿಕೆ ಶಿವಕುಮಾರ್ ವರ್ಸಸ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಎಚ್.ಡಿ.ಕೆ ಪಂಥಾವನ್ನವನ್ನ ಸ್ವೀಕಾರ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇವರಿಬ್ಬರ ನಡುವೆ ಜಟಾಪಟಿ ಜೋರಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಕುಮಾರಸ್ವಾಮಿ ಪಂಥಾವನವನ್ನ ಡಿಕೆಶಿ ಸ್ವೀಕಾರ ಮಾಡಿದ್ದಾರೆ. ನಾನು ಚರ್ಚೆಗೆ ಸಿದ್ಧ, ಅವರು ಬರಲಿ, ಕುಮಾರಸ್ವಾಮಿಗೆ ಸವಾಲ್ ಹಾಕಿದ್ದಾರೆ ಡಿಕೆಶಿ. ಎಚ್.ಡಿ. ಕುಮಾರಸ್ವಾಮಿ ದಂಡು ದಾಳಿ ಕಟ್ಟಿಕೊಂಡು ಚರ್ಚೆಗೆ ಬರಲಿ. ಈ ರೀತಿಯಾಗಿ ಪಂಥಾಹ್ವಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿ ಸವಾಲು ಹಾಕಿದ್ದಾರೆ. ಒಟ್ಟಿನಲ್ಲಿ ಜಟಾಪಟಿ ಇಬ್ಬರ ನಡುವೆ ಜೋರಾಗ್ತಾ ಇದೆ. ಒಂದು ನಿಟ್ಟಿನಲ್ಲಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಿಸಿದಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕೆ ತಿರುಗೇಟನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ. ಸವಾಲಿಗೆ ಪ್ರತಿ ಸವಾಲು ಎನ್ನುವಂಥ ಅರ್ಥದಲ್ಲಿ ಇಬ್ಬರು ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹಾಗಾದರೆ ಕೇಂದ್ರ ಸಚಿವರಾಗಿರುವಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಮಾತಾಡಿದ್ರು, ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಸವಾಲು ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಚರ್ಚೆ ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡ್ಲಿಕ್ಕೆ. ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡೋದಿದ್ರೆ ಬನ್ನಿ, ಅದು ಏನು ಚರ್ಚೆ ಮಾಡಬೇಕು. ನನ್ನ ರೈತರು ಬಂದು 20 ಜನ ಭೇಟಿ ಮಾಡಿದಾರಲ್ಲ ನಿಮ್ಮ ಜೊತೆ, ನಿಮ್ಮ ನ್ಯಾಷನಲ್ ಕಾಲೇಜು, ಆ ಕಾಲೇಜ್ ಹಣೆ ಬರವೋ ಗೊತ್ತು. ಅದು ಎಷ್ಟೆಲ್ಲ ಟೋಪಿ ಹಾಕಿ ಇದನ್ನ ಸೃಷ್ಟಿ ಮಾಡಿ ದಾಖಲೆಗಳನ್ನ ಆ ಕಾಲೇಜ್ ಕಟ್ಟೋರ ಪಾಪ ನಿಲ್ತಿದೆ ಅಲ್ಲಿ. ನಾವೇನು ಆ ಕೆಲಸ ಮಾಡಿಲ್ಲ. ಆ ರೀತಿಯ ದೌರ್ಜನ್ಯ ಮಾಡಿ ಸರ್ಕಾರದ ಭೂಮಿನ ನಾವಿವತ್ತು ಅದೇನೋ 4 ಎಕರೆ ನಡೀತಾ ಇದೆಯಲ್ಲ ನಮ್ದು, ಇನ್ನು ಅದು 40 ವರ್ಷದ ತಗೊಂಡಿರ್ತಕ್ಕಂಥದ್ದು. ಆ ರೀತಿ ನಾವೆಂದೂ ಮಾಡಿಲ್ಲ. ಯಾವ ಚರ್ಚೆಗೂ ಸಿದ್ಧ ಇದ್ದೇನೆ. ಬಿಡದಿನಲ್ಲಿ ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ಬಹಳ ಪ್ರೀತಿ ತೋರಿಸ್ತಾ ಇದ್ದಾರೆ. ತೋರಿಸ್ಲಿ ಅವರು ಹೇಳಿದ್ದಾರೆ ಸರ್ ದೇವೇಗೌಡರು. ನಿಮ್ಮ ಸಿಎಂ ಅವರು ಕೆಪಿಸಿಸಿ ಅಧ್ಯಕ್ಷರಕ್ಕೂ ಒತ್ತಡಕ್ಕೆ ಮಣಿಬೇಡಿ, ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ. ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿದವ್ರು ಯಾರು? ಇದನ್ನ ನಾನು DLF ಮಾರಿದ್ದು. ಈಗ ಅದೇ ಪಾಂತನ ಕೊಟ್ಟವ್ರಲ್ಲ, ಬೇಕಾದ್ರೆ ಅವರು ಬರ್ಲಿ, ಯಾರ್ಯಾರು ಬೇಕಾದ್ರು ಅವರು ಬರ್ಲಿ, ಮಾತಾಡಿದ್ರು ಅಲ್ಲೂ ಬೇಕಾದ್ರೆ ಹೋರಾಟ ಮುಂದುವರಿಲಿ. ನಾನು ಬೇಡ ಅಂತ ಹೇಳುದು. ದೇವೇಗೌಡರು ನೀವು ಪಂಥಾಹ್ವಾನ ಕೊಟ್ಟಿದ್ರು, ನಾವ್ ಯಾಕೆ ಪಾಪ ಅವರು ಆರೋಗ್ಯ ಕುಮಾರಸ್ವಾಮಿ ಅವರು ಕೊಟ್ಟವ್ರೆ ಕುಮಾರಸ್ವಾಮಿ ಕೊಟ್ಟವ್ರೆ. ನಾವು ಅದಾದ್ಮೇಲೆ ತಾನೇ ಹೋರಾಟ ಶುರುವಾಗೋದು. ಪಾಂಥಾಹ್ವಾನ ತೀರ್ಮಾನ ಆದ್ಮೇಲೆ ಹೋರಾಟ. ಗಮನಿಸ್ತಾ ಇರಬಹುದು, ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಿಸಿದಂತೆ ಮೊದಲು ಏನು ಹೇಳಿಕೆಯನ್ನು ಕೊಟ್ಟರು, ಅದಾದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ, ಎರಡನ್ನೂ ಕೂಡ ನೋಡ್ತಾ ಇದ್ದೀರಾ. ಮೊದಲು ಮಾತನಾಡಿದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು, ಹಾಗೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ಎಚ್.ಡಿ. ಕುಮಾರಸ್ವಾಮಿ ಅವರು ಏನೇ ಪಂಥಾಹ್ವಾನವನ್ನು ಕೊಡಲಿ, ಏನೇ ಸವಾಲುಗಳನ್ನು ಹಾಕಲಿ, ದಂಡು ದಾಳಿಗಳನ್ನ ಕಟ್ಕೊಂಡು ಬರಲಿ, ನಾನು ಚರ್ಚೆಗೆ ಸಿದ್ಧನಿದ್ದೀನಿ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ನಲ್ಲಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಇಬ್ಬರು ನಾಯಕರ ನಡುವೆ ಜಟಾಪಟಿ ಜೋರಾಗ್ತಾ ಇದೆ. ಚರ್ಚೆ ಅದಕ್ಕೆ ಕುಮಾರಸ್ವಾಮಿ ಅವರು ಅವರೆಲ್ಲ ಕೇಳಿದ್ರು, ರೈತರೆಲ್ಲ ನಡೀರಪ್ಪ, ನಾನೇ ಮಾಡಿಸಿರೋದೆಲ್ಲ ನಾನೆಲ್ಲ ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ಪಾಪ ಪಂಥಿ ಆಹ್ವಾನಕ್ಕೆ ಕರೆದಿದ್ದಾರಂತೆ. ಆ ಪಂಥಾಹ್ವಾನ ಚರ್ಚೆ ಕರೆದಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳ್ದೆ, ಅಣ್ಣ ನೀವು ಬೇಡ ಅಣ್ಣ, ನಾವ್ ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾ ಇದ್ರು. ನನಗೆ ರೈತನ ಬಿಡಕ್ ಇಷ್ಟ ಇಲ್ಲ. ಇರ್ಲಿ, ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಫಸ್ಟ್ ಅವ್ರು ಮಾಡ್ಬೇಕಾದ್ ಇಷ್ಟೇ, ಪಂಥಾಹ್ವಾನಕ್ಕೆ ನಾನು ರೆಡಿ ಇದ್ದೀನಿ. ನಂಬರ್ 1. ಈ ಸದ್ಯಕ್ಕೆ ರೈತರು ಏನ್ ಕೇಳ್ತಾ ಇದ್ರು ಅಂದ್ರೆ, ಅಣ್ಣ ಕಬ್ಬಣ ಸಿಮೆಂಟ್ ಬೆಲೆ ಎಲ್ಲ ಜಾಸ್ತಿ ಆಗೋದೆ, ಅಣ್ಣಾರೇ ಈಗ ಸ್ಟೀಲ್ ಮಿನಿಸ್ಟ್ರು, ಎಲ್ಲ 5,000 ಸಾವಿರ ಜಾಸ್ತಿ ಆಗ್ಬಿಟ್ಟಿದೆ ಟನ್ಗೆ, ಅದನ್ನ ಫಸ್ಟ್ ಕಡಿಮೆ ಮಾಡ್ಸೋಣ ಅಂತ ಹೇಳೋಣ ಅಂತ ಪಾಪ ರೈತರು ನನಗೆ ಹೇಳ್ಕೊಡ್ತಾ ಇದ್ರು. ನನ್ಗೆ ಮರ್ತ್ಬಿಟ್ಟಿದ್ದೆ ನಾನು ಈ ಸಿಮೆಂಟು ಕಬ್ಬಣದ್ದು. ಈ ಪೆಟ್ರೋಲ್ ಡೀಸೆಲ್ ಆದ್ಮೇಲೆ ಇನ್ನೂ ಜಾಸ್ತಿ ಆಗೋಯ್ತದ ಕಾರಣ ಅವರೇ ತಾನೇ ಇದನ್ನ ನೀನ್ ಫಸ್ಟ್ ಅದ್ರ ಕೇಳೋಣ ಅಂತ ಹೇಳ್ತಾ ಇದ್ರು. ಅದನ್ನ ನೀವ್ ಕೇಳ್ರೆ ಅಂತ ಹೇಳ್ತಾ ಇದ್ದೆ. ಸೊ ಹಂಗೆ ಫಸ್ಟ್ ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂಥ ಅಣ್ಣ ನೀನ್ ಯಾವತ್ತು ಟೈಮ್ ಹೇಳ್ತೀಯ ಅಣ್ಣ, ನಾನ್ ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡ್ಲಿ, ಟೈಮು ಫಿಕ್ಸ್ ಮಾಡ್ಲಿ, ಬಟ್ 3 ದಿನ ಟೈಮ್ ಕೊಡ್ಬೇಕಷ್ಟೇ. ಅದಕ್ಕೆ ಕುಮಾರಸ್ವಾಮಿ ಅವರು ಅವರೆಲ್ಲ ಕೇಳಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಗಮನಿಸ್ತಾ ಇದ್ವಿ, ಚಟಾಪಟಿ ಜೋರಾಗ್ತಾ ಇದೆ. ಒಂದ್ ಕಡೆಯಲ್ಲಿ ಕುಮಾರಸ್ವಾಮಿ ಅವರು ಸವಾಲ್ ಹಾಕಿದ್ರೆ, ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿ ಸವಾಲ್ ಹಾಕ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ
ಸಂಪತ್, ಪ್ರಮುಖವಾಗಿ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವೆ ಪಂಥಾಹ್ವಾನದ ಪಾಲಿಟಿಕ್ಸ್ ಶುರುವಾಗಿರ್ತಕ್ಕಂಥದ್ದು. ಮೊನ್ನೆ ಬೈರವಂಗಲಕ್ಕೆ ಹೋದಂತ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಡಿಕೆ ಸಹೋದರರಿಗೆ ಬಹಿರಂಗವಾದಂತಹ ಒಂದು ಸವಾಲನ್ನ ಹಾಕಿದ್ರು. ನಾನು ಇರುವವರೆಗೂ ಕೂಡ ಒಂದು ಇಂಚು ಭೂಮಿಯನ್ನ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ರೈತರಿಗೆ ಭರವಸೆಯನ್ನ ಕೊಟ್ಟಿದ್ರು. ಜೊತೆಗೆ ಅಲ್ಲಿ ಭೂಮಾಫಿಯಾನು ಕೂಡ ಜೋರಾಗಿದೆ ಅನ್ನೋ ಒಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ರು. ಹಿಂದೆ ನನ್ನ ಅವಧಿಯಲ್ಲೇ ಇದು ಟೌನ್ಶಿಪ್ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು. ಆದ್ರೆ ರೈತರು ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿದಂತ ಹಿನ್ನೆಲೆಯಲ್ಲಿ ಅದನ್ನ ನಾನು ಕೈ ಬಿಟ್ಟೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ಚರ್ಚೆಗೆ ಬರಲಿ ಅಂತ ಡಿ ಕೆ ಶಿವಕುಮಾರ್ ಮತ್ತೆ ಡಿ ಕೆ ಸುರೇಶ್ ಅವರಿಗೆ ಕುಮಾರಸ್ವಾಮಿ ಅವರು ಪಂಥಾಹ್ವಾನ ಕೊಟ್ಟಿದ್ರು. ಅದನ್ನ ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಸ್ವೀಕಾರ ಮಾಡಿರ್ತಕ್ಕಂಥದ್ದು. ನಾನು ಕೂಡ ಅವರ ಪಂಥಾಹ್ವಾನಕ್ಕೆ ರೆಡಿ ಇದ್ದೀನಿ, ಪ್ಲೇಸ್ ಮತ್ತೆ ಟೈಮ್ ಅವರೇ ಫಿಕ್ಸ್ ಮಾಡಲಿ ಅನ್ನೋ ಒಂದು ಸವಾಲನ್ನ ಹಾಕಿರ್ತಕ್ಕಂಥದ್ದು. ಜೊತೆಗೆ ಅವರ ವಿಚಾರವಾಗಿ ಮತ್ತೆ ಯಾವುದೇ ಬಹಿರಂಗ ಚರ್ಚೆಗೆ ಯಾವುದೇ ಚಾನಲ್ ಬಂದರೂ ಕೂಡ ನಾನು ರೆಡಿ ಇದ್ದೀನಿ. ಅವರ ವಿರುದ್ಧ ನಾನು ಯಾವುದೇ ಅಸಂಬದ್ಧ ಹೇಳಿಕೆಗಳನ್ನು ಕೊಡೋದಿಲ್ಲ, ಬಹಳಷ್ಟು ಒಂದು ನಮ್ರತೆಯಿಂದನೇ ಮಾತಾಡ್ತೀನಿ ಅನ್ನೋ ಒಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿ ಕೌಂಟರ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ 3 ದಿನಗಳು ಕಾಲಾವಕಾಶ ಕೊಟ್ಟರೆ ಎಲ್ಲ ಒಂದು ಸಿದ್ಧತೆಯನ್ನ ಮಾಡ್ಕೊಂಡು ಬರ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ರೈತರು ಕೂಡ ನಾವು ಕೂಡ ಬರ್ತೀವಿ, ಕುಮಾರಸ್ವಾಮಿ ಅವರ ಪಂಥಾಹ್ವಾನವನ್ನ ನಾವು ಕೂಡ ಸ್ವೀಕಾರ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಒಟ್ಟಿನಲ್ಲಿ ಈಗ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಪ್ರಮುಖವಾಗಿ ಟೌನ್ಶಿಪ್ ಮಾಡಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದೆ. ಇವತ್ತು ಸರ್ಕಾರಿ ನಿವಾಸದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸದಲ್ಲಿ ಸುಮಾರು 100ಕ್ಕೂ ಹೆಚ್ಚು ರೈತರ ಜೊತೆ ಸಭೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಎಲ್ಲ ರೈತರು ಕೂಡ ಜಾಗವನ್ನ ತಮ್ಮ ಜಮೀನವನ್ನ ಬಿಟ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಏನ್ ಜಮೀನನ್ನ ತಗೊಳ್ತಾರೆ ಅಲ್ಲಿ 1 ಸೈಟು 2 ಸೈಟು ಕೊಡಬೇಕು ನಮಗೆ ಅನ್ನೋ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಅದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಓಕೆ ಅಂದಿರ್ತಕ್ಕಂಥದ್ದು. ಜೊತೆಗೆ ಬಿಡದಿ ರೈತರಿಗೆ ಬಹಳಷ್ಟು ಒಂದು ಪರಿಹಾರವನ್ನು ಕೂಡ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನವಾಗಿದೆ. ರೆಸಿಡೆನ್ಸಿಯಲ್ ಒಂದು ಏರಿಯಾ ಇದ್ದವರಿಗೆ 50% ಮತ್ತೆ ಕಮರ್ಷಿಯಲ್ ಇದ್ದವರಿಗೆ 40%, 45% ಪರಿಹಾರ ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಈ 2-3 ದಿನದಲ್ಲಿ ನೋಟಿಫಿಕೇಶನ್ ಆಗುತ್ತೆ. ತದನಂತರ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಕೆಲಸನೂ ಕೂಡ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈಗ ಬಿಡದಿ ಟೌನ್ಶಿಪ್ ಅನ್ನ ಆ ಕಾಲದಲ್ಲೇ ರೆಡ್ ಝೋನ್ ಅಂತ ಗುರುಸಲಾಗಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಬೇರೆ ಒಂದು ಚಟುವಟಿಕೆಯನ್ನು ಮಾಡೋದಕ್ಕಾಗಿಲ್ಲ. ಹಾಗಾಗಿ ಟೌನ್ಶಿಪ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಅಲ್ಲಿ ರೆಡ್ ಝೋನ್ ಮಾಡಿರ್ತಕ್ಕಂಥದ್ದೇ ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಈಗ ಅವರು ಉಲ್ಟಾ ಹೊಡಿತಾ ಇದ್ದಾರೆ ಅನ್ನೋ ಒಂದು ಆಕ್ರೋಶವನ್ನು ಅವರು ವ್ಯಕ್ತಪಡಿಸಿದ್ರು. ಜೊತೆಗೆ ಕುಮಾರಸ್ವಾಮಿ ಅವರು ಹಿಟ್ ಅಂಡ್ ರನ್ ಮಾಡ್ತಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಜೊತೆಗೆ ಅವರ ಜೊತೆ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ದೇವೇಗೌಡರು ಕೂಡ ಪಂಥಾಹ್ವಾನಕ್ಕೆ ಬರಲಿ ಅಂತ ಸವಾಲನ್ನ ಡಿ ಕೆ ಶಿವಕುಮಾರ್ ಅವರು ಹಾಕಿರ್ತಕ್ಕಂಥದ್ದು. ಸಂಪತ್ ಡೀಟೇಲ್ಸ್ಗಾಗಿ